ಈ ದಿನ ನಾವು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಎಲ್ಲರಿಗೂ ಕೂಡ ಆಧ್ಯಾತ್ಮಿಕತೆ ಅಂದರೆ ಪ್ರೀತಿ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದಿರೋದೆಲ್ಲರೂ. ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಕೇಳೋಣ, ತಿಳ್ಕೊಳ್ಳೋಣ, ಕಿವಿಗೆ ಹಾಕ್ಕೊಳ್ಳೋಣ, ಸಾಧ್ಯವಾದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಇವತ್ತು ನಾವು ನೀವೆಲ್ಲ ನಿಲ್ಸಿರೋದು. ಆಧ್ಯಾತ್ಮಿಕ ವಿಷಯಗಳು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡೋದು ದೊಡ್ಡ ದೊಡ್ಡ ವಿಷಯಗಳು, ದೇವರ ಬಗ್ಗೆ ಅಥವಾ ಪ್ರವಚನ, ಪುರಾಣಗಳ ಬಗ್ಗೆ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ನಮ್ಮ ಒಂದು ಮನಸ್ಸಿನಲ್ಲಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಒಂದು ಭಾವನೆ ಇದೆ ಈಗಾಗಲೇ, ಹೌದಲ್ಲ? ಅವು ಆಧ್ಯಾತ್ಮಿಕ ವಿಷಯಗಳ, ಹೌದು ಆಧ್ಯಾತ್ಮಿಕ ವಿಷಯಗಳೇ. ಆದರೆ ನಮ್ಮ ಜೀವನದಲ್ಲಿ ಅತ್ಯಂತ ಒಂದು ಮುಖ್ಯವಾದ ಒಂದು ಘಟ್ಟ ಇದೆ, ಅದನ್ನ ಸಂಸ್ಕಾರ ಅಂತ ಕರಿತೀವಿ. ಏನು ಹಾಗಂದ್ರೆ ಸಂಸ್ಕಾರ ಅಂದ್ರೆ ಏನು? ಯಾವುದನ್ನ ನಾವು ಸಂಸ್ಕಾರ ಅಂತ ಕರಿತೀವಿ? ಯಾವುದಕ್ಕೆ ನಾವು ಸಂಸ್ಕಾರ ಅಂತ ಹೆಸರಿಟ್ಟಿದ್ದೀವಿ? ಈ ಸಂಸ್ಕಾರ ನಮ್ಮ ಜೀವನದಲ್ಲಿ ಯಾಕೆ ಬೇಕು? ಸಂಸ್ಕಾರದಿಂದ ಆಧ್ಯಾತ್ಮೀಕರಣ ಹೇಗಾಗುತ್ತೆ ಅನ್ನೋದನ್ನ ಇವತ್ತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ. ಇದು ತುಂಬಾ ದೊಡ್ಡ ವಿಷಯ, ತುಂಬಾ ದೊಡ್ಡ ಟಾಪಿಕ್. ಒಂದು ದಿನ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೇ ಮಾತಾಡ್ಬೋದು. ಸರಿ, ಸಮಯ ಇರೋದು ಎಷ್ಟು ನಮಗೆ? ನಿಮಗೆ 45 ಇಲ್ಲ 50 ನಿಮಿಷ. ಸೊ ಈ 50 ನಿಮಿಷದಲ್ಲಿ ಆ ಒಂದು ಸಂಸ್ಕಾರದ ಬಗ್ಗೆ ನಾವು ಮಾತಾಡ್ಕೊಂಡ್ರೆ ನಿಜವಾಗ್ಲೂ ಭಗವಂತನ ಬಗ್ಗೆ ಮಾತಾಡ್ಕೊಂಡಷ್ಟೇ ಆಗುತ್ತೆ. ನಾವು ಯಾವುದಕ್ಕೆ ಸಂಸ್ಕಾರ ಅಂತ ಕರಿತೀವಿ ಹೇಳಿ ನೋಡೋಣ. ಯಾವುದಕ್ಕೆ ಸಂಸ್ಕಾರ ಅಂತ ಕರಿತೀವಿ? ನಡವಳಿಕೆಗೆ ಸಂಸ್ಕಾರ ಅಂತ ಕರಿತೀವಿ, ಅಂತಿಮ ಸಂಸ್ಕಾರ ಅಂತ ಕರೀತಾರೆ. ಕೊನೆಯಲ್ಲಿ ಅಂತಿಮ ಸಂಸ್ಕಾರ ಅಂತ ಕರೀತಾರೆ. ಅಂದ್ರೆ ಕೊನೆಯಲ್ಲಿ ಈ ದೇಹವನ್ನ ಸಂಸ್ಕರಿಸ್ತೇವೆ ನೋಡಿ. ಸಂಸ್ಕಾರ ಪ್ರಾರಂಭವಾದ ಮೇಲೆ ಸಂಸ್ಕಾರ ಅಂತಿಮ ಆಗ್ತದೆ. ಸಂಸ್ಕಾರ ಪ್ರಾರಂಭಕ್ಕೂ ಬೇಕು, ಸಂಸ್ಕಾರ ಅಂತಿಮಕ್ಕೂ ಬೇಕು. ಅಂತಿಮದಲ್ಲಿ ಸಂಸ್ಕಾರ ಹೊಂದಿರಿದ್ರೇ ಈ ದೇಹ ಮುಕ್ತಿ ಹೊಂದುತ್ತದೆ. ಮತ್ತೆ ಎಲ್ಲಿ ನಾವು ಸಂಸ್ಕಾರವನ್ನು ಪ್ರಾರಂಭಿಸಬೇಕು? ಯಾವ ದೆಸೆಯಲ್ಲಿ ಸಂಸ್ಕಾರವನ್ನು ಪ್ರಾರಂಭಿಸಬೇಕು ನೋಡಿ. ಇವತ್ತು ತುಂಬಾ ತಂದೆ ತಾಯಿಗಳು ವ್ಯಥೆ ಪಡ್ತಾರೆ. ನನ್ನ ಮಗ ನಾನು ಹೇಳಿದಂತ ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಲ್ಲ, ನನ್ನ ಮಗಳು ನಾನು ಹೇಳಿದಂತ ವರನ ಒಪ್ಪಲ್ಲ, ಅವಳು ಯಾರನ್ನೋ ಪ್ರೇಮಿಸ್ತೀನಿ ಅಂತಾಳೆ, ಇವ್ನು ಯಾರನ್ನೋ ನಾನು ಪ್ರೇಮಿಸ್ತಾ ಇದ್ದೇನೆ ಅಂತಾನೆ. ಅವರ ಆಲೋಚನೆ ವಿಚಾರಗಳೇ ಬೇರೆ ಬೇರೆ ಆಗ್ತಾ ಇದ್ದಾವೆ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲ. ಇವೆಲ್ಲವೂ ಕೂಡ ನಾವು ಮಾತಾಡ್ತೀವಲ್ವ. ಈಗ ಇತ್ತೀಚೆಗೆ ಪ್ರತಿ ಕುಟುಂಬದಲ್ಲೂ ಕೂಡ ಇದು ಆಸೋಕ್ಕಾಯಿ ಬಂದ್ಬಿಟ್ಟಿದೆ, ಇದು ಹೊರಗೆ ಹೋಗ್ತಾ ಇದೆ ಪ್ರತಿ ಕುಟುಂಬದಲ್ಲಿ. ಸುಮಾರು 100 ಕುಟುಂಬ ತಗೊಂಡ್ರೆ ಎಲ್ಲೋ ಒಂದು 8ರಿಂದ 10 ಕುಟುಂಬ ಇದಕ್ಕೆ ಹೊರತಾಗಿರ್ಬಹುದು. ಸುಮಾರು 90 ಕುಟುಂಬಗಳು ಇದಕ್ಕೆ ಹೌದಂತಾನೇ ಹೇಳ್ತಾರೆ. ಯಾಕೆ ಹಿಂಗಾಗ್ತಾ ಇದೆ? ಎಲ್ಲಿ ನಾವು ಹಿಡಿಯುತ್ತೀವಿ ಅಂತಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ್ರಲ್ಲಿ ಹಿಡಿತೀವಿ. ನಮಗೆ ನಿಜವಾದ ಶ್ರೀಮಂತಿಕೆ ಯಾವುದು ಅಂತ ಗೊತ್ತಿಲ್ಲ. ನಿಜವಾದ ಶ್ರೀಮಂತಿಕೆಯನ್ನು ನಾವು ಯಾವತ್ತೂ ಕಂಡುಕೊಳ್ತೀವಿ, ಖಂಡಿತವಾಗೂ ನಾವು ಸಂಸ್ಕಾರಕ್ಕೆ ಬೆಲೆ ಕೊಡ್ತೀವಿ. ನಮ್ಮ ಮಕ್ಕಳಿಗೆ ನಾವೇನು ಬೋಧನೆ ಮಾಡ್ತೀವಿ ಹೇಳಿ ನೋಡೋಣ. ಈಗ ಯಾವ ಕಾಲೇಜಲ್ಲಿ ಓದಬೇಕು, ಯಾವ ಕೋರ್ಸ್ ಓದಬೇಕು, ಯಾವ ಕೋರ್ಸನ್ನು ಓದಿದ್ರೆ ಯಾವ ಉದ್ಯೋಗ ಸಿಗುತ್ತೆ, ಎಷ್ಟು ಸ್ಯಾಲ್ರಿ ತಗೋಬಹುದು, ಇಷ್ಟು ಸ್ಯಾಲ್ರಿ ತಗೊಂಡ್ರೆ ನೀನು ಯಾವ ರೀತಿ ಇರ್ಬೋದು, ಇಷ್ಟು ಸ್ಯಾಲ್ರಿ ತಗೊಂಡ್ರೆ ನಿನಗೆ ಎಷ್ಟು ವರದಕ್ಷಿಣೆ ಕೊಡ್ತಾರೆ ನೋಡಿ. ಹೇಳ್ತೀನ ಪ್ರತಿಯೊಬ್ಬ ತಂದೆ ತಾಯಿಗಳ ಬೋಧನೆ ಈ ರೀತಿಯಾದ ಸಂಸ್ಕಾರದಲ್ಲಿದೆ ನಮಗೆ.
ಮತ್ತೆ ನೀವು ಹೇಳ್ಕೊಟ್ಟಿರ್ತಕ್ಕಂಥ ಸಂಸ್ಕಾರದಿಂದ ಮಕ್ಕಳು ಕಲ್ತ್ಕೊಂಡಿರ್ತಕ್ಕಂಥ ಸಂಸ್ಕಾರ ಕೂಡ ಅದೇ ಇರುತ್ತೆ. ಸೊ ಯಾವಾಗ ಅಪ್ಪ ಅಮ್ಮ ಹಣಕ್ಕೆ ಬೆಲೆ ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ನಾ ಅಪ್ಪ ಅಮ್ಮನಿಗೆ ಯಾಕೆ ಬೆಲೆ ಕೊಡ್ತಾನೆ ಅವನು? ಅಪ್ಪ ಅಮ್ಮ ಯಾವುದಕ್ಕೆ ಬೆಲೆ ಕೊಟ್ಟಿದ್ರು ಅದಕ್ಕೆ ಅವನು ಬೆಲೆ ಕೊಡ್ತಾನೆ. ಯಾವತ್ತಾದ್ರೂ ನಾವು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿದೀವ, ಹೇಳ್ಕೊಟ್ಟಿದೀವ? ಮತ್ತೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಮನೆಯಲ್ಲಿ ಹೆಂಗ್ ಬರುತ್ತೆ, ಯಾವ ರೀತಿ ಬರುತ್ತೆ? ಆಧ್ಯಾತ್ಮಿಕತೆಗೆ ನಾಂದಿ ಯಾವುದು? ಆಧ್ಯಾತ್ಮಿಕತೆ ಪ್ರಾರಂಭ ದೆಸೆ ಯಾವುದು? ಎಲ್ಲಿಂದ ಆಗುತ್ತೆ ಪ್ರಾರಂಭ ದೆಸೆ? ಸಂಸ್ಕಾರದಿಂದ ಪ್ರಾರಂಭ ಆಗುತ್ತೆ ಆಧ್ಯಾತ್ಮಿಕತೆ. ಯಾವಾಗ ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂತಂದ್ರೆ, ನಮ್ಮ ಮನೆಯಲ್ಲಿ ಆ ಸಂಸ್ಕಾರದ ಸಂಸ್ಕೃತಿ ಇಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ಆಧ್ಯಾತ್ಮಿಕತೆ ಪ್ರಾರಂಭ ಆಗೋದಿಲ್ಲ. ನಾವು ಆಧ್ಯಾತ್ಮಿಕತೆ ಅಂದ್ರೆ ಪೂಜೆ ಅಂತ ಅಂದ್ಕೊಂಡಿದ್ದೀವಿ, ವ್ರತಗಳು ಜಪತಪಗಳು ಅಂತ ಅಂದ್ಕೊಂಡಿದ್ದೀವಿ, ಮಠಗಳು ಮಾನ್ಯಗಳು ದೇವಸ್ಥಾನಗಳು ಅಂತ ಅಂದ್ಕೊಂಡಿದ್ದೀವಿ, ಪುಣ್ಯಕ್ಷೇತ್ರಗಳು ಅಂತ ಅಂದ್ಕೊಂಡಿದ್ದೀವಿ. ಅದು ನಿಜವಾದ ಆಧ್ಯಾತ್ಮಿಕತೆ ಅಲ್ಲ. ಅದು ಆಧ್ಯಾತ್ಮಿಕತೆಗೆ ತೋರ್ಪಡಿಕೆ. ನೀವು ಮತ್ತೊಬ್ಬರಿಗೆ ತೋರಿಸೋದು ಆಧ್ಯಾತ್ಮಿಕತೆ ನಾನು ಇದ್ದೀನಿ ಅನ್ನೋದನ್ನು, ನಾಮರೂಪ ದರ್ಶನಗಳನ್ನು ಮಾಡಿಕೊಳ್ಳೋದು, ಇವೆಲ್ಲವೂ ಕೂಡ ಆಧ್ಯಾತ್ಮಿಕತೆಯ ತೋರ್ಪಡಿಕೆ. ಆದರೆ ನಿಜವಾದ ಆಧ್ಯಾತ್ಮಿಕತೆ ಎಲ್ಲಿ ಪ್ರಾರಂಭ ಆಗುತ್ತೆ? ಸಂಸ್ಕಾರದಿಂದ ಪ್ರಾರಂಭ ಆಗುತ್ತೆ. ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ನಮಗೆ ಗೊತ್ತಿರಬೇಕಲ್ಲ ಏನು ಸಂಸ್ಕಾರ ಅಂತ. ಎಷ್ಟು ಜನಕ್ಕೆ ಗೊತ್ತಿದೆ ಏನು ಸಂಸ್ಕಾರ ಅಂತ? ಯಾವುದು ಸಂಸ್ಕಾರ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಈಗ ಯಾರು ಹೇಳಿದ್ರು ಸಂಸ್ಕಾರ ಅಂತ ಏನಂತ ಹೇಳಿದ್ರು ನೀವು? ಒಳ್ಳೆಯ ನಡವಳಿಕೆ ಸಂಸ್ಕಾರ ಅಂತ ಹೇಳಿದ್ರು. ಒಳ್ಳೆಯ ನಡವಳಿಕೆ ಅಂದ್ರೆ ಏನು? ಯಾವುದು ಒಳ್ಳೆ ನಡವಳಿಕೆ, ಯಾವುದು ಕೆಟ್ಟ ನಡವಳಿಕೆ? ಹೇಳಿ, ಯಾವುದು ಕೆಟ್ಟ ನಡವಳಿಕೆ? ನೀವು ಯಾವ ರೀತಿ ಅದನ್ನ ಕೆಟ್ಟ ನಡವಳಿಕೆ, ಇದು ಒಳ್ಳೆ ನಡವಳಿಕೆ ಅಂತ ತೀರ್ಮಾನ ತಗೊಳ್ತೀರಾ? ನೀವು ತೀರ್ಮಾನ ತಗೊಳ್ಳೋದಕ್ಕೆ ಆಧಾರ ಏನಿದೆ ನಿಮ್ಮ ಹತ್ರ? ಯಾವುದನ್ನು ನೀವು ತೀರ್ಮಾನಿಸ್ತೀರಾ ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ? ಯಾಕೆಂದ್ರೆ ನಿಮ್ಮ ಹತ್ರ ಒಂದು ಅಳತೆ ಮಾಡುವ ಒಂದು ಇದು ಇಲ್ಲ. ಯಾಕೆ? ಸಂಸ್ಕಾರ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದ ಕಾರಣ ನಮ್ಮಲ್ಲಿ ಅಳತೆಯ ಒಂದು ಕೋಲಿಲ್ಲ. ಇದನ್ನ ಇಟ್ಕೊಂಡು ನಾನು ಇದನ್ನ ಒಳ್ಳೇದನ್ನ ಇದು ಕೆಟ್ಟದನ್ನ ತೀರ್ಮಾನ ಹೇಗೆ ತಗೋತೀನಿ ನಾನು? ನಾವು ಮಕ್ಕಳಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆ ಪಠ್ಯಪುಸ್ತಕಗಳು, ಆ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು, ಮತ್ತೆ ಟ್ಯೂಷನ್ಸು ಅದಕ್ಕೆ ಕಳಿಸ್ತೀವಿ ವಿನಃ 1 ಗಂಟೆ ನಾವೇನಾದ್ರೂ ನಮ್ಮ ಏರಿಯಾದಲ್ಲಿ ಎಲ್ಲಾದ್ರೂ ಹುಡುಕಿ ಒಂದು ಸಂಸ್ಕಾರ ಹೇಳ್ಕೊಡ್ತಕ್ಕಂಥ ಒಂದು ಗುರುಗಳನ್ನ ನೋಡಿ ಅಲ್ಲಿ ಕಲಿಸೋ ವ್ಯವಸ್ಥೆ ಏನೇನು ಮಾಡ್ತಾ ಇದೀವ? ಯಾಕೆ? ಅದರಿಂದ ಏನ್ ಬರುತ್ತೆ ಅಂತ. ಸಂಸ್ಕಾರ ಕಲ್ತ್ಕೊಂಡ್ರೆ ಏನ್ ಬರುತ್ತೆ? ಯಾವ್ದು ಕಲ್ತ್ಕೊಂಡ್ರೆ ಬರುತ್ತೆ ನಿಮಗೆ ಗೊತ್ತು? ಏನ್ ಕಲ್ತ್ಕೊಂಡ್ರೆ ಬರುತ್ತೆ? ಸ್ಕೂಲಲ್ಲಿ ಹೇಳ್ಕೊಡ್ತಕ್ಕಂಥ ಪಾಠಗಳು, ಕೋರ್ಸಸ್, ಇನ್ನು ಸ್ಪೆಷಲ್ ಕೋರ್ಸಸ್ ಏನಿದಾವೆ ಅದರಿಂದ ಏನ್ ಬರುತ್ತೆ? ದುಡ್ಡು ಬರುತ್ತೆ. ಅಂದ್ರೆ ಸಂಸ್ಕಾರ ಕಲ್ತ್ರೆ ಏನ್ ಬರುತ್ತೆ? ಏನ್ ಬರಲ್ಲ. ಸೊ ಅದಕ್ಕೆ ಸಂಸ್ಕಾರಕ್ಕೆ ನಾವು ಬೆಲೆ ಕೊಡಲ್ಲ. ಬಟ್ ಸಂಸ್ಕಾರ ಇಲ್ಲದಂತೆ ನಾನು ಸುಖವಾಗಿರ್ಬೇಕು, ನನ್ನ ಮಕ್ಕಳು ಸುಖವಾಗಿರ್ಬೇಕು. ಸಂಸ್ಕಾರ ಇಲ್ಲದೆ ಸುಖ ಎಲ್ಲಿಂದ ಬರುತ್ತೆ ನಿಮಗೆ? ಯಾಕೆ ನಾವೆಲ್ಲ ಸುಖದಿಂದ ಇಲ್ಲ ಇವತ್ತು ಜೀವನ ಮಾಡ್ತಾ ಇಲ್ಲ? ಸಂಸ್ಕಾರ ಇಲ್ಲ. ಯಾಕೆ ನಮಗೆ ದುಃಖ ಹೆಚ್ಚಾಗ್ತಾ ಇದೆ? ಸಂಸ್ಕಾರ ಇಲ್ಲ. ಯಾಕೆ ಈ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ? ಒಬ್ಬರು ತಪ್ಪಾರ್ಥಗಳು ಯಾಕೆ ಆಗ್ತಾ ಇದಾವೆ? ಈ ನಷ್ಟಗಳು ಯಾಕೆ ಸಂಭವಿಸ್ತಾ ಇದಾವೆ? ದುಃಖ ಯಾಕೆ ಸಂಭವಿಸ್ತಾ ಇದೆ? ಜೀವನದಲ್ಲಿ ಅನ್ಕೊಂಡಂತ ಯಾಕೆ ಕೆಲಸಗಳು ಆಗ್ತಾ ಇಲ್ಲ? ಸಂಸ್ಕಾರ ಇಲ್ಲ. ಯಾವಾಗ ನಮಗೆ ಸಂಸ್ಕಾರ ಅನ್ನೋದು ಬಂತೋ ಜೀವನದಲ್ಲಿ ನಮಗೆ ದುಃಖ ಅನ್ನೋದು ನಮ್ಮ ಪಕ್ಕದಲ್ಲೂ ಕೂಡ ಬರಲ್ಲ. ನಮ್ಮ ಮನಸ್ಸಿಗೆ ಎಲ್ಲರಿಗೂ ಕೂಡ ದುಃಖದಿಂದ ದೂರ ಇರಬೇಕು ಅಂತ ಆಸೆ, ಸಂತೋಷಕ್ಕೆ ಹತ್ತಿರ ಇರಬೇಕು ಅಂತ ಆಸೆ, ಸುಖದಿಂದ ಜೀವನ ಮಾಡಬೇಕು ಅಂತ ಆಸೆ. ಓಕೆ, ಇದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ನೀವು ಅಂದ್ಕೊಂಡಿದ್ದೀರಾ ಚೆನ್ನಾಗಿ ಓದಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡಿದ್ರೆ ಸುಖ ಬರುತ್ತೆ. ಒಂದ್ಸಲ ಆಲೋಚನೆ ಮಾಡಿ, ಬೆಂಗಳೂರಲ್ಲಿ ಚಿಕ್ಕದಲ್ಲ, ಒಮ್ಮೆ ಒಂದ್ಸಲ ಹೋಗಿ ಬನ್ನಿ. ಸದಾಶಿವನಗರಕ್ಕೆ ಹೋಗಿ, ಡಾಲರ್ಸ್ ಕಾಲೇಜಿಗೆ ಹೋಗಿ, ಜಯನಗರಕ್ಕೆ ಹೋಗಿ, ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಒಂದು ದಿನಕ್ಕೆ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರಲ್ಲಿ ಹೋಗಿ ಒಂದು ವಿಚಾರ ಮಾಡಿ, ಏನಮ್ಮ ನೀವು ಸುಖವಾಗಿದ್ದೀರಾ, ಸಂತೋಷವಾಗಿದ್ದೀರಾ ಕೇಳಿ ಒಂದ್ಸಲ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ನನ್ನ ಜೀವನ, ನಿಮ್ಮ ಜೀವನ ತುಂಬಾ ಸುಖ, ನನ್ನ ಜೀವನ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಮತ್ತು? ಯಾಕೆಂದ್ರೆ ನಮ್ಮಲ್ಲಿ ಸಂಸ್ಕಾರದ ಕೊರತೆ ಇದೆ.
ಭಾರತ ಸಂಸ್ಕಾರವಂತ ದೇಶ, ಗೊತ್ತಾ ನಮಗೆ? ಸಂಸ್ಕೃತಿ ನಮ್ಮ ಪರಂಪರೆ. ಇವತ್ತು ಮಕ್ಕಳನ್ನ ಕೇಳಿ ಹಾಲೆಲ್ಲಿ ಸಿಗುತ್ತೆ ಮರಿ ಅಂದ್ರೆ ಫ್ರಿಜ್ ಅಲ್ಲಿ ಸಿಗುತ್ತೆ ಅಂತ, ತರಕಾರಿ ಅಲ್ಲಿ ಸಿಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅನ್ನೋದು. ಯಾವತ್ತಾದ್ರೂ ಹೇಳಿದೀವ ನಾವು ಹಾಲು ಎಲ್ಲಿಂದ ಬರುತ್ತೆ, ಹಸುವಿನಿಂದ ಹಾಲು ಬರುತ್ತೆ ಒಂದ್ಸಲ ತಿಳಿಸಿದ್ರೆ ಮಕ್ಕಳಿಗೆ? ತರಕಾರಿ ಎಲ್ಲಿಂದ ಬರುತ್ತೆ ತಿಳಿಸಿದ್ರೆ ನಿಮಗೆ? ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಅಂತ. ಯಾವತ್ತು ನಾವು ಕಲಿಸ್ಬೇಕಾಗಿರೋದು ಚಿಕ್ಕ ವಿಷಯದಿಂದ ಸ್ಟಾರ್ಟ್ ಮಾಡ್ಬೇಕು. ಮಗು ಆ ಇಂದನೇ ಸ್ಟಾರ್ಟ್ ಮಾಡುತ್ತೆ, PhD ವರೆಗೆ ಹೋಗುತ್ತೆ. ನಾನು PhD ಸೇರಿಸ್ತೇನೆ ಅಂತ ಒಮ್ಮೆಗೆ PhD ಸೇರ್ಸಕ್ ಬರಲ್ಲ. ಹಾಗೇನೆ ಸಂಸ್ಕಾರ ಅನ್ನೋದು ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ನಿಜವಾಗ್ಲೂ ಇವತ್ತು ಮಕ್ಕಳಿಗೆ ಹಾಲೆಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಫ್ರಿಜ್ ಒಳಗೆ ತಂದ್ಕೊಂಡಿದ್ದಾರೆ. ಫ್ರಿಜ್ ಒಳಗೆ ಇಲ್ದಾದ್ರೆ ಏನ್ ಮಾಡ್ಬೇಕು, ಪ್ಯಾಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಿಜವಾದ ಹಾಲಿನ ಬೆಲೆ ಮಕ್ಕಳಿಗೆ ಎಲ್ಲಿ ಗೊತ್ತಾಗಿದೆ? ಯಾಕೆ? ಸಂಸ್ಕಾರ ನಮ್ಗಿಲ್ಲ, ಆ ವ್ಯವಧಿ ಇಲ್ಲ, ಹೇಳ್ಕೊಡ್ತಕ್ಕಂಥ ಪದ್ಧತಿ ಮರ್ತಿದೀವಿ. ಯಾಕೆ? ಓಟ, ನಾಗಾಲೋಟ, ಎಲ್ಲಿ ಓಡ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ. ಯಾಕಂದ್ರೆ ನಾನೆಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ, ನನ್ನ ಮಗನಿಗೆ ಏನು ಹೇಳ್ಕೊಡ್ತೀನಿ, ನಾನು ಅದನ್ನೇ ಹೇಳ್ಕೊಡ್ತೀನಿ. ಸೊ ನೋಡಿ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ರಿ, ನಿಮ್ಮ ಮಕ್ಕಳಿಗೆ ಅದನ್ನ ಮಾತ್ರ ಟೀಚ್ ಮಾಡಾಗುತ್ತೆ. ಬೇರೆ ಮಾಡ್ತೀರಾ ನೀವು? ಬೇರೆ ಏನ್ ಮಾಡ್ತೀರಾ ಹೇಳಿ ನೀವು ನೋಡೋಣ? ಏನು ಹೇಳ್ಕೊಡಲ್ಲ ಬೇರೆ, ನೀವು ಅದನ್ನೇ ಹೇಳ್ಕೊಡ್ತೀರಾ. ಸೊ ಇದು ಹೇಳ್ಕೊಡೋದ್ರಿಂದ ಸಂಸ್ಕಾರ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಮಕ್ಕಳಿಗೆ ಆ ಸುಖ ಜೀವನ, ಆ ಸಂತೋಷ ಜೀವನ ಎಲ್ಲಿಂದ ಬರುತ್ತೆ? ಯಾವತ್ತಾದ್ರೂ ಮಕ್ಕಳಿದ್ದಾಗ ನೀವು ದೇವ ಮಂದಿರದಲ್ಲಿ, ಆ ಪೂಜೆ ಮಂದಿರದಲ್ಲಿ ಕೂತ್ಕೊಂಡು ನಿಮ್ಮ ಮಗನ ತೊಡೆ ಮೇಲೆ ಕೂತ್ಕೊಂಡು, ಅಪ್ಪ ಈ ಮಂತ್ರ, ಅಪ್ಪ ಇದು ಪೂಜೆ, ಇದರಿಂದ ಮನಸ್ಸು ತೃಪ್ತಿ ಹೊಂದುತ್ತೆ. ಸೊ ಆ ಭಗವಂತನ ಸ್ಮರಣೆ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ಭಗವಂತನ ಅಂಶ ಇದೆ. ಇದೆಲ್ಲ ಬ್ರಹ್ಮಸ್ಥಿತಿ. 607 ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ. ಯಾರನ್ನು ಭಗವಂತ ಇಲ್ಲ ಅಂತ ಎಣಿಸಕ್ ಬರಲ್ಲ. ಪ್ರತಿಯೊಂದು ಕೂಡ ಭಗವಂತನ ಅಂಶನೇ. ನೀನು ಭಗವಂತನೇ, ಅಮ್ಮನು ಭಗವಂತನೇ, ನಾನು ಭಗವಂತನೇ, ನಿಮ್ಮ ತಮ್ಮ ತಂಗಿ ಭಗವಂತನೇ. ಸೊ ನಮ್ಮ ಎದುರು ಮನೆಗಿರ್ತಕ್ಕಂಥ, ಪಕ್ಕದ ಮನೆಗಿರ್ತಕ್ಕಂಥ ಎಲ್ಲರೂ ಭಗವಂತನೇ. ಪ್ರತಿಯೊಂದು ಭಗವಂತ ಸ್ವರೂಪನೇ. ಸೊ ಅದಕ್ಕಾಗಿ ಆ ಭಗವಂತನ ನಾವು ಸ್ಮರಣೆ ಮಾಡಬೇಕು. ಈ ಸಂಸ್ಕಾರವನ್ನು ನಾವು ಚಿಕ್ಕ ಮಕ್ಕಳಿಗೆ ಪ್ರಾರಂಭ ಮಾಡಿದ್ರೆ ಮಕ್ಕಳ ಮನಸ್ಸು ಯಾವ ರೀತಿ ಇರುತ್ತೆ ಆಲೋಚನೆ ಮಾಡಿ. ಎಂದಾದ್ರೂ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಅದು ಯಾಕಾಗಿಲ್ಲ? ನಮ್ಮ ಮನಸ್ಸು ಸರಿಯಾಗಿಲ್ಲ. ನನ್ನ ಮಗ ಹಾಳಾದ, ನನ್ನ ಮಗಳು ಹಾಳಾದ್ದು, ಅವನು ಯಾರನ್ನ ಲವ್ ಮಾಡಿದ, ಇವಳು ಯಾರನ್ನ ಲವ್ ಮಾಡಿದ್ದು ಅಲ್ಲ, ನೀವು ಹಾಳಾಗಿದ್ದೀರಿ. ಅದಕ್ಕೋಸ್ಕರ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಸಂಸ್ಕಾರನ ನೀವು ಮೊದಲಿಂದ ಕಲಿಸಿದ್ರೆ ಮಕ್ಕಳು ನಿಮ್ಮನ್ನು ಬಿಟ್ಟು ಎಲ್ಲ ಹೋಗ್ತಾರೆ ಹೇಳಿ? ನನ್ನ ತಂದೆ ಸಂಸ್ಕಾರವಂತ, ನನ್ನ ತಾಯಿ ಸಂಸ್ಕಾರವಂತರು, ಆ ಭಾವನೆ ಮಕ್ಕಳಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್. ಒಂದು ದಿನನೂ ಕೂತ್ಕೊಂಡು ಮಕ್ಕಳ ಜೊತೆ ಸಂಸ್ಕಾರದ ಮಾತು ಮಾತಾಡಲಿಲ್ಲ, ಒಂದು ಒಳ್ಳೆ ಮಾತು ಹೇಳಲಿಲ್ಲ, ನಮ್ಮ ದೇಶದ ಬಗ್ಗೆ ಹೇಳಿಲ್ಲ, ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಿಲ್ಲ. ಈ ನಾಡಿಗೆ ಸ್ವತಂತ್ರ ಹೆಂಗ್ ಬಂತು ಗೊತ್ತಿಲ್ಲ, ಎಷ್ಟು ಜನ ತಮ್ಮ ರಕ್ತ ತರ್ಪಣೆ ಮಾಡಿದ್ರು ಗೊತ್ತಿಲ್ಲ, ಎಂತೆಂಥ ಮಹಾತ್ಮರು, ಶರಣರು, ಸಂತರು ಈ ನಾಡಿಗೆ ಹುಟ್ಟು ಹೋಗಿದ್ದಾರೆ ಗೊತ್ತಿಲ್ಲ, ಅವ್ರು ಹೇಳಿರ್ತಕ್ಕಂಥ ವಚನಗಳು ಗೊತ್ತಿಲ್ಲ, ಯಾವುದೂ ಇಲ್ಲ. ಅವೆಲ್ಲ ಹೇಳಿದ್ರೆ ದುಡ್ಡು ಬರುತ್ತೇನ್ರಿ ಅಂತ. ಸರಿ, ದುಡ್ಡು ಸಂಪಾದನೆ ಮಾಡಿದ್ರೆ ನನ್ನ ಮಗ ತಗೊಂಡು ಏನ್ ಮಾಡ್ತೇನೆ? ಅವನೆಲ್ಲ ಅಮೆರಿಕದಲ್ಲಿ, ನೀನಿಲ್ಲಿ. ತುಂಬಾ ನನಗೆ ಕಷ್ಟ ಬಂದಿದೆ, ನಾನು ಹಾಸ್ಪಿಟಲ್ ಇದ್ದೀನಿ ಅಂತಂದ್ರೆ, ಅಪ್ಪ ಚೆನ್ನಾಗಿರೋ ಡಾಕ್ಟರ್ ಹತ್ರ ತೋರಿಸ್ಕೋ ಅಂತ ಹೇಳ್ತಾನೆ ಅಷ್ಟೇ. ಯಾಕೆ ಹಿಂಗಾಗ್ತಾ ಇದೆ? ನಮ್ಮಲ್ಲಿ ನಿಜವಾದ ಸಂಸ್ಕಾರ ಇಲ್ಲ, ಸಂಸ್ಕೃತಿನ ಮರಿತಾ ಇದ್ದೀವಿ. 5,000 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಭಾರತ ದೇಶ ಯಾವ ದೇಶದ ಮೇಲೂ ದಂಡೆತ್ತು ಹೋಗ್ಲಿಲ್ಲ, ಯಾವ ದೇಶವನ್ನು ಆಕ್ರಮಿಸಬೇಕು ಅಂತ ಅಂದ್ಕೊಳ್ಳಿಲ್ಲ. ಯಾಕೆ? ಇಟ್ ಇಸ್ ಪ್ಯೂರ್ ಸ್ಪಿರಿಚುವಲ್ ಲ್ಯಾಂಡ್, ಆಧ್ಯಾತ್ಮಿಕ ಭೂಮಿ ನಮ್ಮದು. ಯಾವತ್ತಾದ್ರೂ ನಮ್ಮ ದೇಶದ ಬಗ್ಗೆ ಹೇಳಿದೀವ? ನಮ್ಮ ಭೂಮಿ, ನಮ್ಮ ತಾಯ್ನಾಡಿನ ಬಗ್ಗೆ ಹೇಳಿದೀವಿ ನಾವು? ಆಗಸ್ಟ್ 15 ಅಂತಂದ್ರೆ ಹಾಲಿಡೇ ಅಂತಾರೆ ಮಕ್ಕಳು. ನೋಡಿ, ಅದು ನಮ್ಮ ಸಂಭ್ರಮದ ದಿನ, ನಮ್ಮ ದೇಶದ ನಾಡಿನ ಹಬ್ಬದ ದಿನ ಹೇಳಿದೀವ ನಾವು? ಹೇಳಿಲ್ಲ. ಯಾಕೆ? ನಮಗೆ ಗೊತ್ತಿಲ್ಲ. ನಾವ್ಯಾಕೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ? ಸಂಸ್ಕಾರ ಎಲ್ಲಿ ಇರುತ್ತೆ, ಯಾವ ಮನೆಯಲ್ಲಿ ಸಂಸ್ಕಾರ ಇರುತ್ತೆ ಆ ಮನೆಯಲ್ಲಿ ಸಂತೋಷ ಇರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಹುಡುಕಿ ನಿಮಗೆ ಮನೆಗಳನ್ನ ಸುತ್ತಮುತ್ತ ಇದ್ದವರು ಯಾರ ಮನೆಯಲ್ಲಿ ಸಂಸ್ಕಾರ ಇದೆ ನೋಡಿ, ಅವ್ರ ಮಕ್ಕಳು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ನೋಡಿ, ಅವರು ಖಂಡಿತವಾಗಿ ಸುಖ ಸಂತೋಷದಿಂದ ಇರ್ತಾರೆ. ಆದ್ರೆ ನಾವು ಸಂಸ್ಕಾರವನ್ನು ಮರೆತಿದ್ದೀವಿ, ನಮ್ಮ ಸಂಸ್ಕೃತಿಯನ್ನು ಮರೆತಿದ್ದೀವಿ, ನಾವು ಯಾರು ಅಂತ ಮರೆತಿದ್ದೀವಿ. ಕೇವಲ ಹಣ 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 ಅಂತ ಓಡ್ತಾ ಇದ್ದೀವಿ.
ಯಾವುದೇ ಒಂದು ವಿಧಾನವನ್ನ, ಯಾವುದೇ ಒಂದು ಪದ್ಧತಿಯನ್ನ ನಮ್ಮ ಹಿರಿಯರು ನಮಗೆ ಏನು ಹೇಳಿಕೊಟ್ಟಿದ್ದಾರೆ ಅದರ ಒಂದು ತತ್ವ ವಿಚಾರವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಅದು ಯಾವ ರೀತಿಯಾಗಿ ಹಾಸುಹೊಕ್ಕಾಗಿದೆ ಅನ್ನೋದು ಗೊತ್ತಾಗುತ್ತೆ. ನಾವು ಯಾವತ್ತೂ ಕೂಡ ಅದರ ಕಡೆ ಪ್ರಯಾಣ ಬೆಳೆಸಿಲ್ಲ, ಅದನ್ನು ತಿಳ್ಕೋಬೇಕು ಅಂತ ಕೂಡ ಯಾವತ್ತೂ ಅಂದ್ಕೊಂಡಿಲ್ಲ. ತಲೆ ಬೆಳ್ಳಗಾದವರು ಹಿರಿಯರವರು. ತಲೆ ಒಳಗಿರತಕ್ಕಂಥ ಮೆದುಳು ಏನಿದೆ, ಮನಸ್ಸೇನಿದೆ, ಅದು ಬೆಳ್ಳಗಾಗ್ಬೇಕಂತ. ತಲ ಬಂಡಿನ ವಾಡು ರುದ್ದುಡುಗಾರು, ತಲ ಬಿಂಡಿನ ವಾಡು ರುದ್ದುಡು ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ ತಲೆ ಬೆಳಗಾಗಿದೆ ಅಂತ ಅವ್ರು ರುದ್ರಲ್ಲ, ತಲೆ ಒಳಗಡೆ ಇರೋ ಏನ್ ಮನಸ್ಸಿದೆ ಅದು ಬೆಳಗಾಗ್ಬೇಕು, ಅವರು ನಿಜವಾದ ವೃದ್ಧ. ಎಷ್ಟು ಜನ ಇವತ್ತು ವೃದ್ಧರಿಗೆ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಗೊತ್ತಿದೆ? 60-70 ವರ್ಷ ಆದ್ರೂ ಕೂಡ ಇನ್ನು ಮಗ ನನ್ನ ಕೈ ದುಡ್ಡು ಕೊಡ್ಬೇಕು, ಸ್ಯಾಲ್ರಿ ಕೊಡ್ಬೇಕು, ಸೊಸೆ ನನ್ನ ಮಾತು ಕೇಳಬೇಕು, ಅವ್ರು ಕೇಳಲಿಲ್ಲ ಸೊಸೆ, ಇವಳು ನನ್ನ ಮಾತು ಕೇಳಲಿಲ್ಲ, ನನ್ನ ಸರಿ ನೋಡಲ್ಲ, ಮಗ ಸರಿ ಮಾತಾಡ್ಸಲ್ಲ, ನಾನು ಅವ್ನ ಮಗನಿಗೋಸ್ಕರ ಅಷ್ಟು ಕಷ್ಟಪಟ್ಟೆ, ಇಷ್ಟು ಕಷ್ಟಪಟ್ಟೆ, ತಲೆ ಬೆಳ್ಳಗಾಗಿರ್ತಕ್ಕಂಥವ್ರ ಮಾತುಗಳು. ಇದು ಬೇಕಾ? ಇನ್ನೂ 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 ಸಂಸಾರ ಬೇಕಾ? ಮಕ್ಕಳಾಯ್ತು, ಮಕ್ಕಳಿಗೆ ಮದುವೆ ಆಯ್ತು, ಅವ್ರಿಗೆ ಸಂಸಾರ ಆಯ್ತು, ಅವ್ರ ಮಕ್ಕಳಾಯ್ತು, ಯಾವಾಗ ನೀನು ಗೋವಿಂದ ನಾಮಸ್ಮರಣೆ ಮಾಡೋದು? ನೀನು ಜೀವನದ ಇನ್ನು ಅವಶೇಷ ಮುಗಿಯ ಬಂದಿದೆ, ಮಕ್ಕಳ ಮೇಲೆ ಎಲ್ಲ ಬಾರ್ತಾ ಇದೆ, ತಲೆ ನೆರೆದಿದೆ, ಊಟ ಮಾಡಿದಂತ ಆಹಾರ ಅಜೀರ್ಣ ಆಗ್ತಾ ಇದೆ, ನಿದ್ದೆ ಸರಿ ಬರ್ತಾ ಇಲ್ಲ. ಇನ್ನೂ ನಿನಗೆ ಗೊತ್ತಾಗ್ಲಿಲ್ವಾ? ಆ ಶ್ರೀಮನ್ ನಾರಾಯಣನ್ ಹತ್ರ ಆಗ್ತಾ ಇದ್ದೀನಿ ನಾನು, ಈಗಲಾದ್ರೂ ಅವನು ಜ್ಞಾನ ಮಾಡೋಣ, ಈಗಲಾದ್ರೂ ಅವನ್ನ ಕೇಳ್ಕೊಳ್ಳೋಣ. ಯಾಕೆ? ಸಂಸ್ಕಾರ ಇಲ್ಲ, ಯಾವಾಗ ಏನ್ ಮಾಡೋದು ಗೊತ್ತಿಲ್ಲ. ನಮಗೆ ಸಿಸ್ಟಮ್ ಇದೆ, ನಮ್ಮ ಭಾರತದ ಒಂದು ಸಿಸ್ಟಮ್ ಇದೆ, ಒಂದು ಪದ್ಧತಿ ಇದೆ, ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಅಂತ, ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅಂತ. ಸೊ ಯಾವಾಗ 60 ವರ್ಷ ದಾಟಿತು ಅಂದ್ರೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಿದೆ. ಏನು ಸನ್ಯಾಸ ಅಂದ್ರೆ? ನ್ಯಾಸ ಗಮನ, ಸತ್ಯ, ಸತ್ಯದ ಕಡೆ ಗಮನ. ಸಂಸ್ಕೃತನ ಕಲ್ತ್ಕೊಳ್ಳಿ, ಸತ್ಯದ ಕಡೆ ನಮ್ಮ ಗಮನವನ್ನು ಹರಿಸಬೇಕು. ಯಾವುದು ಸತ್ಯ? ದೇಹ ಸತ್ಯವಲ್ಲ, ಆತ್ಮ ಸತ್ಯ. ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ? ಇನ್ನೂ ಕುಟುಂಬ ಬಡ್ಕೋತಾ ಇದ್ದೀನಿ, ಇನ್ನು ಮಗ ಸೊಸೆ ಇದು ಬಡ್ಕೋತಾ ಇದ್ದೀನಿ. ಯಾಕೆ? ಸಂಸ್ಕಾರ ಇಲ್ಲ. ಯಾಕೆಂದ್ರೆ ಈ ದೇಹವನ್ನ ನಾವು ಸಂಸ್ಕರಿಸ್ಕೊಂಡಿಲ್ಲ. ಎಲ್ಲಿಂದ ಬರುತ್ತೆ ನಮ್ಗೆ? ಇಲ್ಲಿ ಒಂದು ಗಂಟೆನೋ ಅರ್ಧ ಗಂಟೆನೋ ಕೇಳೋದು, ಹೋಗೋದು, ಮತ್ತೆ ಅದೇ ಏನು ಆಚಾರ ಹೇಳೋದು, ಬದನೆಕಾಯಿ ತಿನ್ನು. ಅವ್ರು ಹೇಳ್ತಾರೆ ಅಷ್ಟೇ, ನಮ್ಮ ಸಂಸಾರ ನಮಗೆ. ನಿಮಗೇನಾದ್ರೂ ಗ್ಯಾರಂಟಿ ಇದೆಯಾ? ಇಷ್ಟೇ ವರ್ಷ ಇಷ್ಟೇ ದಿನ ಬದುಕ್ತೀನಿ ಅಂತ ಗ್ಯಾರಂಟಿ ಇದೆಯಾ? ಯಾವ ಕ್ಷಣದಲ್ಲಿ ಏನಾಗ್ತದೆ ಗ್ಯಾರಂಟಿ ಇದೆಯಾ? ಆದ್ರೆ ಇಲ್ಲಿಯವರೆಗೆ ಭಗವಂತ ನಿಮ್ಮನ್ನ ಕಾಪಾಡಿದ್ದಾನೆ. ಈ ಕ್ಷಣದವರೆಗೆ ಭಗವಂತ ನಿಮ್ಮ ಜೊತೆಗಿದ್ದು ಕಾಪಾಡಿದ್ದಾನೆ. ನಿಮಗೆ ಎಷ್ಟೆಷ್ಟೋ ಸಿಹಿ ಕಹಿ ಅನುಭವಗಳನ್ನು ಕೊಟ್ಟಿದ್ದಾನೆ. ಮತ್ತೆ ಇನ್ಮೇಲಾದ್ರೂ ಸ್ವಲ್ಪ ಅವನ ಕಡೆ ಗಮನ. ಯಾಕೆ? ಸಂಸ್ಕಾರ. ಇದು ಎಲ್ಲಿಂದ ಬರುತ್ತೆ? ಸಂಸ್ಕಾರದಿಂದ ಬರುತ್ತೆ. ಭಗವಂತನ ನಾಮಸ್ಮರಣೆ ಮಾಡೋದಕ್ಕೂ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದೆ ಇದ್ರೆ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೂ ಆಗೋದಿಲ್ಲ. ಬೆನ್ನು ಬಾಗುವ ಮುನ್ನ, ಹಲ್ಲು ಹೋಗುವ ಮುನ್ನ ಬಸವಣ್ಣ ಹೇಳ್ತಾ ಇದ್ದಾರೆ, ಕೂಗು ಕೂಡಲ ಸಂಗಮನ. ಅಂದ್ರೆ ಎಲ್ಲಾ ಆದ್ಮೇಲೆ ಕೂಗೋದಲ್ಲ, ಅದಕ್ಕಿಂತ ಮುನ್ನ ಇನ್ನು ಚೆನ್ನಾಗಿರ್ಬೇಕಾದ್ರೆ, ದೇಹ ಸುಸ್ಥಿರವಾಗಿರ್ಬೇಕಾದ್ರೆ ಆಗ ಭಗವಂತನ ಕೂಗು. ಇದು ಕೂಗ್ಬೇಕಾದ್ರೆ ಸಂಸ್ಕಾರ ಬೇಕು. ಮಕ್ಕಳಿಗೆ ನಾವು ಯಾವ ಸಂಸ್ಕಾರವನ್ನು ಕಲಿಸ್ತಾ ಇದ್ದೀವಿ? ಮನೆಗೆ ಒಳಗೆ ಬಂದಿರತಕ್ಕಂಥ ಅತಿಥಿಗಳಲ್ಲಿ ಯಾವ ರೀತಿ ಗೌರವ ಕೊಡಬೇಕು, ನಮಸ್ಕಾರ ಯಾವ ರೀತಿ ಮಾಡಬೇಕು, ಅವ್ರನ್ನ ಯಾವ ರೀತಿ ಕೂರಿಸ್ಬೇಕು. ಪ್ರತಿಯೊಂದರಲ್ಲೂ ಕೂಡ ಸಂಸ್ಕಾರ ಅಡಗಿದೆ. ನೀವು ಮಕ್ಕಳ ಬೆಳೆಸುವ ರೀತಿಯಲ್ಲಿ ನಿಮ್ಮ ಸಂಸ್ಕಾರ ಅಡಗಿದೆ. ನೀವು ಯಾವ ರೀತಿ ಇದ್ದೀರೋ ಆ ಒಂದು ರೀತಿಯ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಬರುತ್ತೆ.
ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ನೀವು ಗರ್ವ ಪಡಬೇಕು. ಈಗಲಾದರೂ ಪುಟ್ಟ ಮಕ್ಕಳಿದ್ರೆ, ಈಗಲಾದರೂ 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ ಹೋಗ್ತಕ್ಕಂಥ ಮಕ್ಕಳಿಗೆ ಮಾಡಿದ್ರೆ ಆ ಸಂಸ್ಕಾರಕ್ಕೋಸ್ಕರ ಸ್ವಲ್ಪ ಅಡ್ಡಾಡ್ರಿ ಅಲೆದಾಡ್ರಿ ಅಂತ ಗುರುಗಳು ಎದ್ದು ಸಿಗ್ತಾರೆ, ನೋಡಿ ಕಳಿಸ್ಕೊಡಿ ಅವ್ರ ಹತ್ರ. ನಮ್ಮ ಸಂಪ್ರದಾಯ ಇದೆ, ಯಾವ್ಯಾವ ಸಮಯದಲ್ಲಿ ಏನೇನು ಕಲಿಸ್ಬೇಕು, 5ನೇ ವರ್ಷದಲ್ಲಿ ಏನನ್ನ ಕಲಿಸ್ಬೇಕು ಮಕ್ಕಳಿಗೆ, 7ನೇ ವರ್ಷದಲ್ಲಿ ಯಾವ ಒಂದು ವಿಧವನ್ನ ಕಲಿಸ್ಬೇಕು, 10ನೇ ವರ್ಷದಲ್ಲಿ ಏನು ವಿಧವನ್ನ ಕಲಿಸ್ಬೇಕು, 14ರಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಪ್ರತಿಯೊಂದು ಕೂಡ ನಮ್ಮ ಒಂದು ಸಂಸ್ಕೃತಿಯಲ್ಲಿದೆ. ನಮಗೆ ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಗಮನ ಇಲ್ಲ, ಬೇಕಿಲ್ಲ. ನಮಗೆ ಹಣ ಬೇಕು ಅಷ್ಟೇ, ಯಾವ ರೀತಿ ದುಡ್ಡು ಮಾಡ್ಬೇಕಪ್ಪ ಅಷ್ಟೇ ನನಗೆ. ದುಡ್ಡಿದ್ದು ಬಿಟ್ರೆ ಎಲ್ಲ ಬರುತ್ತೆ. ಎಲ್ಲಿ ಆ ವಿಷ ಬೀಜ ಬಿತ್ತೋ ನನಗೆ ಗೊತ್ತಿಲ್ಲ, ಯಾವರು ಮಹಾತ್ಮ ಆ ವಿಷ ಬೀಜವನ್ನ ತಲೆಯಲ್ಲಿ ಗೊತ್ತಿಲ್ಲ. ಆ ವಿಷ ಬೀಜದ ವೃಕ್ಷ ಬೆಳಿತಾನೆ ಇದೆ ನಮ್ಮ ತಲೆಯಲ್ಲಿ. ಹಣ ಇದ್ರೆ ಮುಗಿತು, ಹಣ ಇದ್ರೆ ಎಲ್ಲ ಇದ್ದಂತೆ. ನಿಜವಾದ ಶ್ರೀಮಂತಿಕೆ ಹಣದಿಂದ ಅಳತೆ ಮಾಡೋದಿಲ್ಲ, ಸಂಸ್ಕಾರದಿಂದ ಅಳತೆ ಮಾಡ್ತಾರೆ. ಅವನೆಂತ ಸಂಸ್ಕೃತವಂತ, ಮಕ್ಕಳು ಯಾವ ರೀತಿ ಸಂಸ್ಕಾರವಾಗಿ ತಿಳಿದ್ದಾರೆ, ಅವನು ಮನೆಗೆ ಹೋದ್ರೆ ಎಷ್ಟು ಸಂಸ್ಕಾರದಿಂದಿದ್ದಾರೆ, ಅವನ ನಡವಳಿಕೆ ಏನು, ಅವನ ಮಕ್ಕಳ ನಡವಳಿಕೆ ಏನು, ಯಾವ ರೀತಿ ಸಂಸ್ಕಾರದಿಂದಿದ್ದಾರೆ, ಅವನು ನಿಜವಾದ ಶ್ರೀಮಂತ. ನನ್ನ ಹತ್ರ ಕೋಟಿ 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 ತಗೊಂಡು ಏನ್ ಮಾಡ್ತೀವಿ? ತಗೊಂಡು ಹೆಂಡತಿ ಕ್ಲಬ್ನಲ್ಲಿ, ಗಂಡ ಒಂದ್ ಕಡೆ, ಮಕ್ಕಳು ಇನ್ನೊಂದು ಯಾವ್ದೋ ಪಬ್ಬಲ್ಲಿ, ಯಾವಾಗೂ 12 ಗಂಟೆಗೆ 1 ಗಂಟೆಗೆಲ್ಲ ಮನೆಗೆ ಬರೋದು, ಬೆಳಿಗ್ಗೆ 12 ಗಂಟೆಗೆ ಎದ್ದೇಳೋದು, ಯಾಕೆ ಆಡಬೇಕು ಆ ಕಡೆ ಹೋಗೋದು, ಎಲ್ಲೋ ಯಾವುದೋ ಇದರಲ್ಲಿ ಸೇರೋದು. ಮಗ ಅಂತ ಗೊತ್ತಿರಲ್ಲ, ಅವ್ರ ಮಗಳಂತೂ ಗೊತ್ತಿರಲ್ಲ. ಈ ಸಂಸ್ಕಾರ ಹಣವಂತರಲ್ಲಿದೆ. ಈಗ ಅದೇ ಕರೆಕ್ಟ್ ಅವನ ಸಂಸ್ಕೃತಿ ನಿಮ್ಮ ತಲೆಯಲ್ಲೂ ಬರ್ತಾ ಇದೆ. ಈಗ ಹಣ ಇದ್ರೆ ಅದು ನೋಡ್ತೀರಾ, ಆ ಕಾರು, ಆ ಫ್ಯಾಷನ್ನು, ಆ ಟಿವಿ ಒಳಗೆ ತೋರ್ತಕ್ಕಂಥ ಜಿಮ್ಮಿಕ್ಸ್ ಎಲ್ಲ ನೋಡ್ತೀರಾ, ನಮ್ಗೆ ಬೇಕು ಅನಿಸ್ತಾ ಇದೆ. ಮಕ್ಕಳಿಗೆ ಯಾವ ಪ್ರಬೋಧಗಳನ್ನು ಮಾಡ್ತಾ ಇದ್ದೀರಾ, ಚೆನ್ನಾಗಿ ಓದ್ಕೋ, ಈ ಕೋರ್ಸ್ ಮಾಡು, ಇದು ಮಾಡು, ಅದು ಮಾಡು. ಆ ಒಂದು ರೀತಿಯಲ್ಲಿ ಹೋದ್ರೆ ನಿಮ್ಮ ಮಗ, ನಿಮ್ಮ ಮಕ್ಕಳು ಅಷ್ಟು ಓದುವವರಿಗೆ ಮಾತ್ರ. ಒಂದು ಕೋರ್ಸ್ ಮುಗಿದ ಒಂದು ಜಾಬಿಗೆ ಸೇರ್ಕೊಂಡ್ರೆ ಅವತ್ತೇ ನಿನಗೂ ನಿಮ್ಮ ಮಕ್ಕಳಿಗೆ ಸಂಬಂಧ ಕಟ್ ಆಯ್ತು. ಮತ್ತೆ ನಿಮಗೆ ಅಳುವು ಶುರುವಾಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಮಗನ ಓದಿಸಿದ್ದು ಇದೆನಾ? ಹೌದು, ಅಷ್ಟಕ್ಕೆ ಓದ್ತಿರೋದು ನೀನು, ಬೇರೆ ಇಲ್ಲ ನಿನಗೆ. ಎಲ್ಲಿದೆ ನಿನಗೆ ಬೇರೆ? ಯಾವತ್ತಾದ್ರೂ ಅಷ್ಟು ದೊಡ್ಡ ಮಗ ಆಗೋವರೆಗೂ ಒಂದಿನ ಕೂತ್ಕೊಂಡು ಸಂಸ್ಕಾರದ ಬಗ್ಗೆ ಮಾತಾಡ್ತಾರೆ? ಮತ್ತೆ ಸಂಸ್ಕಾರನೇ ಇಲ್ಲಂತ ನನ್ನ ಹತ್ರ ಇದ್ರೇನು ಬಿಟ್ಟೆ? ನಿಮ್ಮ ತಂದೆಯ ಬಗ್ಗೆ, ನಿಮ್ಮ ತಾಯಿಯ ಬಗ್ಗೆ ಯಾವತ್ತಾದ್ರು ಮಕ್ಕಳ ಹತ್ರ ಮಾತಾಡಿದ್ರ? ಇಲ್ಲ. ಸೊ ಅವ್ರಿಗೆ ಗೊತ್ತಾಯ್ತು, ನಮ್ಮ ತಂದೆ ತಾಯಿ ಅವ್ರ ಅಪ್ಪ ಅಮ್ಮನ ಹತ್ರ ಇಲ್ಲ, ನಾನು ಯಾಕೆ ನಮ್ಮ ಅಪ್ಪ ಅಮ್ಮನ ಹತ್ರ ಇರ್ಬೇಕು? ಸಂಸ್ಕಾರ ಕರೆಕ್ಟ್ ಆಗಿದೆ, ಏನು ಕಲಿಸಿದೆ ಅದು ಮಾಡ್ತಾ ಇದೆ. ನಾವು ಬದಲಿಸಿಕೊಳ್ಳಿ ನಿಮ್ಮ ಪರಿವರ್ತನೆಯನ್ನು, ನಿಮ್ಮ ಏನ್ ನಡತೆಗಳನ್ನು ಬದಲಿಸಿಕೊಳ್ಳಿ. ಬರೀ ಕೇಳಿದ್ರೆ, ಎಷ್ಟೆಲ್ಲಾ ಕೇಳಿದ್ರೆ ಭಗವಂತ ನಿಮಗೇನು ಕೊಡಲ್ಲ. ನಿಮ್ಮ ನಡತೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಸಂಸ್ಕಾರ ಎಷ್ಟೆಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ, ನಿಮ್ಮಲ್ಲಿ ಆ ರೀತಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಸಂಸ್ಕಾರವಂತರ ಮನೆ ಹೆಂಗಿರುತ್ತೆ ಅಂತಂದ್ರೆ, 60 ವರ್ಷ ಆಯ್ತು ಅಂತಂದ್ರೆ ಅವನು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ. ಸನ್ಯಾಸ ಅಂದ ತಕ್ಷಣ ಖಾದಿ ಬಟ್ಟೆ ಹಾಕೊಂಡು, ಯಾವುದು ಕಾಷಾಯ ಬಟ್ಟೆ ಹಾಕೊಂಡು ಹೊರಗೋಗೋದಲ್ಲ. ಸನ್ಯಾಸ ಅಂದ್ರೆ ಮನಸ್ಸಿನೊಳಗೆ ಸನ್ಯಾಸ. ಇದು ಯಾವುದು ನನಗೆ ಸಂಬಂಧ ಅಲ್ಲ, ನನ್ನ ಕರ್ತವ್ಯವನ್ನು ನಾನು ಸಮರ್ಥವಾಗಿ ಮಾಡಿದ್ದೇನೆ. ನನ್ನ ಮಗಳನ್ನ ಸರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೇನೆ, ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇನೆ, ಅವನಿಗೆ ಸಂಸ್ಕಾರವನ್ನು ಕಲಿಸಿದ್ದೇನೆ. ನನ್ನ ಕೆಲಸ ಮುಗಿದು ಈಗ ನಮ್ಮ ಭಗವಂತನ ಚಿಂತನೆಯಲ್ಲಿ ಕಾಲ ಕಳಿಬೇಕು. ಯಾವಾಗ 60 ವರ್ಷ ಆಲೋಚನೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಆಗುತ್ತೆ? ಸಂಸ್ಕಾರವಂತರಿಗಾಗುತ್ತೆ. ಅವನು ನಿಜವಾದ ಶ್ರೀಮಂತ. ಆ ಐಶ್ವರ್ಯ ಅವನಲ್ಲಿರುತ್ತೆ ಒಳಗಡೆ. ಸೊ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡಿ, ನಮ್ಮ ಪರಂಪರೆಯನ್ನು ಪರಿಚಯ ಮಾಡಿಕೊಡಿ, ನಮ್ಮ ದೇಶದ ನೀತಿಯನ್ನು ಪರಿಚಯ ಮಾಡಿಕೊಡಿ. ಭಾರತ ಬಡ ದೇಶ ಅಲ್ಲ, ಯಾವನೋ ಮೂರ್ಖ ಮಾತು ಹೇಳಿರೋದು. ಸಂಪತ್ಭರಿತವಾದ ದೇಶ. ಸಂಪತ್ತು ಅಂದ ತಕ್ಷಣ ಹಣ ಅಳತೆ ಮಾಡಬೇಡಿ, ದಯವಿಟ್ಟು ಹೇಳ್ತೀನಿ ನಾನು. ಹಣದಿಂದ ಯಾವತ್ತೂ ಅಳತೆ ಮಾಡಬೇಡಿ ದೇಶವನ್ನ.
ನೀವು ಹೋಗಿ ವೆಸ್ಟರ್ನ್ ಕಲ್ಚರ್ಗೆ ಹೋಗಿ, ಪಕ್ಕದ ಮನೇಲಿ ಯಾರೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಸಂಸ್ಕೃತಿ ಹಾಗಲ್ಲ. ಪಕ್ಕದ ಮನೇಲಿ ಯಾರೋ ಅಳ್ತಾ ಇದ್ರೆ ನಾವು ಹೋಗ್ತೇವೆ, ಅವ್ರ ದುಃಖಕ್ಕೆ ನಾವು ಹಂಚಿಕೊಳ್ತೇವೆ. ಯಾಕೆ? ನಮ್ಮಲ್ಲಿ ಸಂಸ್ಕಾರದ ರಕ್ತ ಅಡಗಿದೆ. ಇನ್ನು ನಾವು ನಿಜವಾದ ನಮ್ಮ ದೇಶ ಸಂಪದ್ಭರಿತವಾದ ದೇಶ, ಅದನ್ನ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಬಗ್ಗೆ ನಾವು ಕೂಡ ಸಂಸ್ಕರಿಸ್ಕೊಳ್ಬೇಕಾಗಿದೆ. ಮದುವೆ ಆದ ನಂತರ ಮಕ್ಕಳಾಗುವವರೆಗೂ ತಂದೆ ತಾಯಿ ಯಾವ ರೀತಿ ಇದ್ರೂ ಪರವಾಗಿಲ್ಲ. ಮಕ್ಕಳು ಆದ ತಕ್ಷಣ ತಂದೆ ತಾಯಿಗಳ ಪ್ರವರ್ತನೆಯಲ್ಲಿ ಬದಲಾವಣೆ ತಂದುಕೋಬೇಕು. ನಾನು ಮೊದಲು ಕೂಡ ನನ್ನ ಹೆಂಡತಿನೇ ನಾವು ಯಾವ ರೀತಿ ಆದ್ರೂ ಬೇಯ್ಬೋದು, ಏಕವಚನದಲ್ಲಿ ಮಾತಾಡ್ಬೋದು, ಇವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು. ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಅವರ ಒಂದು ಸಂಸ್ಕಾರದಲ್ಲಿ ಬದಲಾವಣೆ ಬರುತ್ತೆ. ಓ, ಅಪ್ಪ ಅಮ್ಮ ಕಚ್ಚಾಡ್ತಾ ಇದ್ದಾರೆ, ಅಪ್ಪ ಅಮ್ಮ ಜಗಳಾಡ್ತಾ ಇದ್ದಾರೆ, ಅವರ ಒಂದು ಮಾನಸಿಕ ಒಂದು ಆಂದೋಲನ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ನೋಡಿ, ಮಕ್ಕಳು ಅಂದ್ರೆ ಕೇವಲ ನಮಗೆ ಸೇರಿದ ವಸ್ತುಗಳಲ್ಲ. ನೀವೇನ್ ಅಂದ್ಕೊಂಡಿದ್ದೀರಿ? ನಿಮ್ಮ ಮಕ್ಕಳು ನಿಮಗೆ ಸಂಬಂಧಿಸಿದ್ದು ಅಂತ ಅಲ್ಲಲ್ಲ. ನಿಮಗೆ ಸಂಬಂಧಿಸಿದ್ದು ಎಷ್ಟೋ ಅದರ 10ರಷ್ಟು ಸಮಾಜಕ್ಕೆ ಸಂಬಂಧಿಸಿದ್ದಷ್ಟು. ಇವತ್ತು ಏನು ಕೆಟ್ಟ ಮಕ್ಕಳು ಹುಟ್ಟಿ ಈ ಒಂದು ಪ್ರಪಂಚವನ್ನ ನಾಶ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಕೆಟ್ಟ ಮಕ್ಕಳಲ್ಲ, ಕೆಟ್ಟ ತಂದೆ ತಾಯಿಗಳು, ಕೆಟ್ಟ ತಂದೆ ತಾಯಿಗಳ ವರ್ತನೆಗಳು, ಕೆಟ್ಟ ತಂದೆ ತಾಯಿಗಳ ನಡವಳಿಕೆಗಳು. ಅದರಿಂದ ಮಕ್ಕಳು ಕೆಡ್ತಾ ಇದ್ದಾರೆ, ಸಮಾಜಕ್ಕೆ ಘಾತಕರಾಗ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿ. ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ